ಅನಿಕಾ ನಿಂತ್ಕೋ. ನನ್ನ ತವ ಏನನ್ನ ಹೇಳ್ಬೇಕು ಅಂತಿದ್ದ? ಅದು ಕಮಲಿ. ಏನ್ ಹೇಳು ಅನಿಕಾ, ಏನ್ ಇಸ್ಯ? ಕಮಲಿ, ಇವತ್ತು ಅಜ್ಜಿ ನಿಮ್ಮ ಮನೆಗೆ ಹೋಗಿದ್ರು. ಯಾಕೆ? ಅಲ್ಲಿ ತಾರಾ ಆಂಟಿ ಜೊತೆ ಏನೇನೋ ಮಾತಾಡಿದ್ರು. ಏನ್ ಮಾತಾಡಿದ್ರು ಹೇಳು ಅನಿಕಾ. ಅದನ್ನ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಮಲಿ. ಅನಿಕಾ, ನೀನ್ ಹಿಂಗೆ ಹೇಳಿದ್ರೆ ಏನು ಅರ್ಥ ಆಯ್ತೈತೆ? ದಯವಿಟ್ಟು ಸರಿಯಾಗಿ ಹೇಳು. ಮನೆಗೆ ಹೋಗು ಕಮಲಿ, ನಿನ್ಗೆ ಎಲ್ಲ ಗೊತ್ತಾಗುತ್ತೆ. ನಾನು ಏನು ಹೇಳಕ್ಕಾಗಲ್ಲ. ಅನಿಕಾ. ಕಮಲಿ, ಅಜ್ಜಿ ಏನ್ ಹೇಳಿರ್ಬೋದು? ಗೊತ್ತಿಲ್ಲ ರಚನಾ, ಬಾ ಮೊದ್ಲೋಗಿ ನೋಡುಮ್ಮ. ಎಲ್ಲಿಂದಲೋ ಬಂದು ಇಲ್ಲಿ ಅಂಗಳದಲ್ಲಿ ಮಲ್ಲಿಗೆ ಹೂವೊಂದು ಅರಳಿತಲ್ಲ, ಮಲ್ಲಿಗೆ ಹೂವೊಂದು ಅರಳಿತಲ್ಲ. ಏನಪ್ಪ ತುಂಬಾ ಖುಷಿಯಾಗಿರೋದು ಆಗಿದೆ ಇವತ್ತು. ಇಷ್ಟು ದಿನ ನಾನು ಊಟ ಮಾಡು ಮಾಡು ಅಂದ್ರೆ ಬೇಡ ಅಂತಿದ್ದೆ, ಇವತ್ತು ನೀನೇ ಕರೀತಾ ಇದೆಯಾ ನನ್ನ. ಗಮ್ಮಂತಿದೆ. ಯಾರು ತಂದಿದ್ರು ಊಟನ? ನನ್ನ ಹೆಂಡತಿ ಸರ್. ಅವ್ರ ಹತ್ರ ಮಾತಾಡಿದ್ಮೇಲೆ ಏನೋ ಒಂಥರ ಸಮಾಧಾನ. ಈ ಊಟನ ಅವ್ರಿಗೋಸ್ಕರ ತಿನ್ಬೇಕು ಅನಿಸ್ತದೆ. ಸರ್ ಬನ್ನಿ ಊಟ ಮಾಡೋಣ. ಸಾಕು ಸಾಕು. ಸರ್ ನನ್ನ ಹೆಂಡತಿ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನಮ್ಮ ಮನೇಲಿ ಇರೋರಿಗೆಲ್ಲ ನನ್ನ ಹೆಂಡತಿ ಅಡುಗೆ ಮಾಡೋದು ಅಂತ ಹೇಳಿದ್ರೆ ಪಂಚ ಪ್ರಾಣ, ಫೇವ್ರೆಟ್. ಆಹಾ ಆಹಾ, ಅದ್ಭುತವಾದ ಊಟ, ತುಂಬಾ ರುಚಿಯಾಗಿದೆ. ಮೊದಲು ನಮ್ಮನೆಯಿಂದನೂ ದಿನ ಇದೇ ರೀತಿ ಊಟ ಬರ್ತಿತ್ತು. ಆಮೇಲೆ ನಾನೇ ಬೇಡ ಅಂದ್ಬಿಟ್ಟೆ. ಇಲ್ಲಿ ಪರಿಸ್ಥಿತಿಗೆ ಹೊಂದ್ಕೋಬೇಕಲ್ಲ, ಅದಕ್ಕೆ. ಹೌದು, ನಿಂದು ನೀನು ಹೇಳ್ತಿದ್ದು ಲವ್ ಮ್ಯಾರೇಜಾ? ಹೌದು ಸರ್, ನಾವು ಪ್ರೀತಿಸಿ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆದ್ವಿ. ತೊಂದರೆಗಳು ಸಮುದ್ರದಷ್ಟು ಬಂದರು, ಕೊನೆಗೆ ಮದುವೆ ಆಯಿತು. ನನ್ನ ಹೆಂಡತಿ ನನ್ನ ತುಂಬ ಪ್ರೀತಿಸ್ತಾಳೆ ಸರ್. ಏನು ಮಾಡ್ತಿದ್ದಾರೆ ನಿನ್ನ ಹೆಂಡತಿ? ಹೌಸ್ ವೈಫಾ? ಇಲ್ಲ ಸರ್, ಅವ್ರು ಓದ್ತಿದ್ದಾರೆ. ಮತ್ತೆ ನಿಂದೇನು ಕೆಲಸ? ನಾನು ಕಾಲೇಜ್ ಲೆಕ್ಚರರ್. ವಾಹ್, ಎಂಥ ಕಾಂಬಿನೇಷನ್! ಓದೋ ಹೆಂಡತಿ, ಕಲಿಸೋ ಗಂಡ. ಆಹಾ, ಯೋಚನೆ ಮಾಡಬೇಡಯ್ಯ. ನಿನ್ನ ಅಷ್ಟೊಂದು ಪ್ರೀತಿಸೋ ಹೆಂಡತಿ ಆಚೆ ಇರೋವಾಗ ಆ ದೇವರು ನಿನ್ನನ್ನು ಒಳಗಡೆ ಜಾಸ್ತಿ ದಿನ ಇಡೋದಿಲ್ಲ, ಬೇಗ ಬಿಡುಗಡೆ ಮಾಡಿಸ್ಬಿಡ್ತಾನೆ. ಅತ್ತಮ್ಮ, ಅಮ್ಮ, ಅತ್ತಮ್ಮ, ಮನೆಗೆ ಅಜ್ಜಿ ಬಂದಿದ್ರಂತೆ. ಏನ್ ಹೇಳಿದ್ರು? ಯಾಕಮ್ಮ ಹೀಗಿದ್ದೀರಾ? ಅಜ್ಜಿ ಏನ್ ಹೇಳಿದ್ರು? ಏನು ಅಂತ ಹೇಳಿ? ಯಾಕತ್ತಮ್ಮ ಇಷ್ಟೊಂದು ಬೇಜಾರಾಗಿದ್ದೀರಾ? ಅಂಥದ್ದು ಏನು ಹೇಳಿದ್ರು?
ಕಮಲಿ ಅತ್ತಮ್ಮ ಯಾಕೆ ಅಳ್ತಿದ್ದೀರಾ? ಏನಾಯ್ತು ಅತ್ತಮ್ಮ? ಅಮ್ಮ ಏನಾಯ್ತಮ್ಮ? ಯಾಕೆ ಅಳ್ತಿದ್ದೀರಾ? ನಿನ್ ಮಗನ್ನ ನಾನು ಇವತ್ತೇ ರಿಲೀಸ್ ಮಾಡಿಸ್ತೀನಿ. ಆದ್ರೆ ಕೆಲವು ಕಂಡೀಷನ್ಗಳಿದೆ. ಕಾಲೇಜ್ ಟ್ರಸ್ಟಿ ಪೋಸ್ಟ್ ಅನ್ನ ರಿಸೈನ್ ಮಾಡಬೇಕು. ಈ ಮನೆ ನಿಮ್ಮೆಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರ್ಕೊಡ್ಬೇಕು. ಅತ್ತಮ್ಮ, ಅಜ್ಜಿ ಆಸ್ತಿ ಎಲ್ಲ ಬರ್ಕೊಡಕ್ಕೆ ಹೇಳಿದ್ರ? ಹೌದು ಕಮಲಿ, ಅವ್ರಿಗೆ ನಮ್ಮ ಮೇಲೆ ಅದೇನು ದ್ವೇಷನೋ ಏನೋ, ಈ ಕಾರಣನ ಮುಂದಿಟ್ಕೊಂಡು ಆ ದ್ವೇಷನೆಲ್ಲ ತೀರಿಸ್ಕೋತಾ ಇದ್ದಾರೋ ಏನೋ ಗೊತ್ತಿಲ್ಲ. ಆದ್ರೆ ಅವರು ನಿರ್ದಾಕ್ಷಿಣ್ಯವಾಗಿ ಆಸ್ತಿನೆಲ್ಲ ಬರ್ಕೊಡು, ಟ್ರಸ್ಟಿ ಪೊಸಿಷನಿಂದ ಕೆಳಗಿಳಿ, ಆಗ ಮಾತ್ರ ರಿಷಿ ರಿಲೀಸ್ ಆಗ್ತಾನೆ ಅಂತ ಅಂದ್ಬಿಟ್ರು. ಕೊನೆ ಪಕ್ಷ ನಿನ್ನ ಈ ಮನೆ ಸೊಸೆಯಾಗಿ ಕಳಿಸಿದ್ದಕ್ಕೋಸ್ಕರನಾದ್ರೂ ಅವ್ರು ಈ ರೀತಿ ಮಾಡಬಾರ್ದಾಗಿತ್ತು. ಆದ್ರೆ ಅವ್ರಿಗೆ ನಿನ್ ಮೇಲೂ ಪ್ರೀತಿ ಉಳ್ದಿಲ್ಲ. ನಮ್ ರಿಷಿನೇ ಕೊಲೆ ಮಾಡಿದಾನೆ ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ. ನಮ್ ರಿಷಿ ಕೊಲೆ ಮಾಡಿಲ್ಲ ಕಮಲಿ. ನನ್ನ ಆಸ್ತಿನೆಲ್ಲ ಅವ್ರಿಗೆ ಬರ್ಕೊಡ್ದೆ ಹೋದ್ರೆ ರಿಷಿನ ಜೈಲಲ್ಲೇ ಕೊಳೆಯೋ ಹಾಗೆ ಮಾಡ್ತಾರಂತೆ. ಅಜ್ಜಿ ಯಾಕೆ ಹೀಗೆ ಮಾಡ್ತಿದ್ದಾರೆ? ಅತ್ತಮ್ಮ, ನಾನು ಹೋಗಿ ಅವ್ರ ತವ ಮಾತಾಡ್ತೀನಿ. ನೀವು ಮಾಡ್ತಿರೋದು ತೆಪ್ಪು ಅಂತ ನಾನು ಅವ್ರಿಗೆ ಅರ್ಥ ಮಾಡಿಸ್ತೀನಿ ಅತ್ತಮ್ಮ. ಅವ್ರು ಏಟೇ ಕೋಪ್ತಾಗಿದ್ರು ನಾನು ಹೋಗಿ ಹೇಳಿದ್ರೆ ನನ್ನ ಮಾತನ್ನ ಅವ್ರು ಕೇಳ್ತಾರೆ. ಬೇಡ ಕಮಲಿ, ನೀನ್ ಹೋಗಿ ಅವರನ್ನ ಬೇಡ್ಕೊಳ್ಳೋದು ಬೇಡ. ಇಲ್ಲ ಅತ್ತಮ್ಮ, ಇದು ಬೇಡ್ಕೊಳ್ಳೋದಲ್ಲ, ಅವ್ರ ತವ ನ್ಯಾಯ ಕೇಳೋದು. ನೀವು ಯೋಚನೆ ಮಾಡಬೇಡಿ, ನಾನು ಹೋಗಿ ಮಾತಾಡ್ಕೊಂಬರ್ತೀನಿ. ಅಣ್ಣ, ಅತ್ತಿಗೆ ಇಲ್ಲದೆ ಮನೆ ಖಾಲಿ ಖಾಲಿ ಹೊಡಿತಿಲ್ವಾ? ಹೌದು ಕಣ ಚಮಟಿ, ಅವಳು ಬಂದು ಬರೀ ಸ್ವಲ್ಪ ದಿನ ಆಗಿದ್ರು ಮನೆ ಫುಲ್ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಯಾವಾಗ ಬರ್ತಾಳೋ ಅಂತ ಅನ್ನಿಸ್ತದೆ. ಆದರೆ ಏನು ಮಾಡೋದು, ಪರಿಸ್ಥಿತಿ ಸರಿ ಇಲ್ಲ. ಅದಕ್ಕೆ ಎಲ್ಲ ಕಳ್ಕೊಂಡು ಆರಾಮಾಗಿ ಬರಲಿ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅಣ್ಣ, ನನಗೊಂದು ಡೌಟು. ಏನೋ? ಏನಿಲ್ಲ, ನಿಮ್ಮ ಅತ್ತೆಗೆ ನೀವಿಬ್ರು ಮದುವೆ ಆಗಿದ್ದು ಇಷ್ಟನೇ ಇಲ್ಲ ಅಲ್ವಾ? ಈಗ ನೋಡಿದ್ರೆ ಅತ್ತಿಗೆನ ಅವ್ರ ಮನೆಗೆ ಬೇರೆ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಅಲ್ಲ, ನಿಮ್ಮ ಅತ್ತೆ ಅತ್ತಿಗೆಗೇನಾದರೂ ಹೇಳಿ ಈ ಮನೆ ಕಡೆ ಬರದೇ ಇರೋ ಥರ ಮಾಡಿಬಿಟ್ರೆ? ಸುಮ್ಮನೆ ಏನೋ ಯೋಚನೆ ಬಂತಣ್ಣ, ಅದಕ್ಕೆ ಕೇಳಿದೆ. ಅದು ಅಲ್ಲದೆ ನಿಮ್ಮ ಅತ್ತೆ ಈ ಮನೆಗೆ ಬಂದಾಗ ಅತ್ತಿಗೆಗೆ ಈ ಮನೇಲಿ ಹೇಗಿರ್ತೀಯ ಅಂತ ಕೇಳ್ತಿದ್ರು, ಅದಕ್ಕೆ ಹೇಳಿದೆ ನಿನಗೆ. ನಮ್ಮ ಅತ್ತೆ ನೋಡಿದ್ರೆ ಆ ಥರ ಮಾಡ್ತಾರೆ ಅಂತ ಅನ್ನಿಸ್ತಿಲ್ಲ ಕಣ. ಒಂದು ವೇಳೆ ಅವ್ರು ಆ ಥರ ಮಾಡೋಕ್ಕೆ ಪ್ರಯತ್ನ ಪಟ್ಟರು ನನ್ನನ್ನು ನಮ್ಮ ಹುಡುಗಿನ ಒಂದು ಮಾಡಿದ್ಲ ನನ್ನ ತಂಗಿ. ಅವಳು ಅಲ್ಲೇ ಇದ್ದಾಳೆ. ಇನ್ನು ಮೇಲಾಗಿ ನನಗೋಸ್ಕರ ಅಂತ ಮನೆ ಬಿಟ್ಟು ಓಡ್ ಬಂದಿರೋ ನನ್ನ ಹುಡುಗಿ ಅವ್ರ ಮಾತು ಕೇಳ್ಕೊಂಡು ಮತ್ತೆ ನನ್ನ ಬಿಟ್ಟು ಹೋಗ್ತಾಳೆ ಅಂತ್ಯ? ಸಾಧ್ಯನೇ ಇಲ್ಲ. ನನ್ನಂತ ಕಳ್ಳನ್ನೇ ನಂಬಿ ನನ್ನ ಜೊತೆ ಓಡ್ ಬಂದು ಮದುವೆ ಆಗಿದ್ದಾಳೆ ಕಣ ಅವಳು. ಅದರಲ್ಲಿ ನಾನು ಅವಳನ್ನ ನಂಬದೆ ಹೋದ್ರೆ ಅದು ನಂಬಿಕೆ ದ್ರೋಹ ಮಾಡ್ದಾಗತ್ತೆ. ನಮ್ಮ ಹುಡುಗಿ ನನ್ನನ್ನು ಬಿಟ್ಟಿರೋದಿಲ್ಲ. ನೋಡ್ತಾ ಇರೋ, ಎಲ್ಲ ಮುಗಿತಿದ್ದಂಗೆ ಗುಡು 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 ಅಂತ ಓಡ್ ಬಂದ್ಬಿಡ್ತಾಳೆ. ಅಜ್ಜಿ, ಅಜ್ಜಿ,
ಅಜ್ಜಿ 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 ನೀವಿವತ್ತು ಉತ್ತರ ಕೊಟ್ಟು ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ ಅಜ್ಜಿ, ನೀವು ಮಾತಾಡ್ಲೇಬೇಕು. ಏಯ್, ಎಷ್ಟೇ ಧೈರ್ಯ ನಿನಗೆ ನನ್ನ ರೂಮ್ ಒಳಗಡೆ ಬರೋದಕ್ಕೆ? ಹೋಗಚ್ಚೆ. ಅಜ್ಜಿ, ನಾನ್ ಬಂದಿರೋದು ಮಾತಾಡಕ್ಕೆ, ಉತ್ತರ ತಿಳ್ಕೊಳಕ್ಕೆ. ಅಲ್ಲಿ ಗಂಟ ನಾನ್ ಇಲ್ಲಿಂದ ಹೋಗಕ್ಕಿಲ್ಲ. ಏನಜ್ಜಿ ಇವತ್ ಮಾಡಿರೋದ್ ನೀವು? ನನ್ ಮೇಲಿನ ಕೋಪಕ್ಕೆ, ನನ್ ಗಂಡನ್ ಮೇಲಿನ ಕೋಪಕ್ಕೆ ನಮ್ಗೇನೇ ಶಿಕ್ಷೆ ಕೊಟ್ರು ಪರವಾಗಿಲ್ಲ. ಆದ್ರೆ ನಮ್ಮತ್ತೆ ಕಷ್ಟಪಟ್ಟು ಸಂಪಾದಿಸಿರೋ ಆಸ್ತಿನ ಅವರಿಂದ ಕಿತ್ಕೊಂಡಿದ್ದೀರಲ್ಲ, ಇದ್ರಿಂದ ನಿಮ್ಗೆ ಏನ್ ಸಿಗ್ತೈತೆ? ಆಸ್ತಿ ಅಂತಸ್ತನ್ನ ಬಯಸೋ ಅಂತವ್ರು ನೀವಲ್ಲ. ಯಾಕಂದ್ರೆ ಅದ್ಯಾವ್ರು ನಿಮ್ಗೇನು ಕಮ್ಮಿ ಮಾಡಿಲ್ಲ ಅಜ್ಜಿ. ಆದ್ರೂ ಅವ್ರ ಆಸ್ತಿನ ಕೇಳ್ತಿದ್ದೀರಾ ಅಂದ್ರೆ ಅವ್ರು ಸುಖವಾಗಿರ್ಬಾರ್ದು ಅನ್ನೋದೇ ನಿಮ್ ಉದ್ದೇಶ ಅಲ್ವಾ? ಯಾಕಜ್ಜಿ ನೀವು ಮಾಡ್ತಿರೋದು ನಿಮ್ಗೆ ಸರಿ ಅನ್ನಿಸ್ತೈತಾ? ನನಗೆ ಸರಿ ಅನ್ಸಿದ್ದಕ್ಕೆ ನಾನು ಹಾಗೆ ಮಾಡಿದ್ದು. ನನ್ನ ಗಂಡನ್ ಕೊಂದು ನಿನ್ನ ಗಂಡನ್ನ ಜೈಲಿಗೆ ಹಾಕಿಸ್ದೆ. ಆದ್ರೂ ನನಗೆ ಸಮಾಧಾನ ಆಗ್ಲಿಲ್ಲ. ಅದಕ್ಕೆ ನಿನ್ ಗಂಡನ ಆಸ್ತಿನೆಲ್ಲ ಕಿತ್ಕೊಂಡು ನೀವೆಲ್ಲ ಕಷ್ಟಪಡೋದನ್ನ ನಾನು ನನ್ನ ಕಣ್ಣಾರೆ ನೋಡ್ಬೇಕು. ಅದಕ್ಕೆ ಹಾಗೆ ಮಾಡ್ದೆ. ನೀವೆಲ್ಲ ಪ್ರತಿದಿನ ಪ್ರತಿ ಕ್ಷಣ ನೋವು ಅನುಭವಿಸ್ಬೇಕು. ಆಗ್ಲೇ ನನ್ನ ನೋವೇನು ಅಂತ ನಿಮ್ಗೆ ಅರ್ಥ ಆಗೋದು. ಅಜ್ಜಿ, ನೀವ ಹಿಂಗೆ ಹೇಳ್ತಿರೋದು? ಹೌದು, ನಾನೇ ಈ ಮಾತು ಹೇಳ್ತಾ ಇರೋದು. ಅಲ್ಲಿ ನೋಡಿ ನಿಮ್ ತಾತನ ಫೋಟೋನ. ಯಾರಿಗೂ ಯಾವ ದ್ರೋಹನು ಮಾಡದೆ ಹೋದ್ರು ಅನ್ಯಾಯವಾಗಿ ಕೊಲೆ ಆಗ್ಬಿಟ್ರು. ಅವ್ರ ಸಾವಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ನೀವೆಲ್ಲ ಕಣ್ಣೀರ್ ಹಾಕ್ಬೇಕು. ಆಗ್ಲೇ ನನ್ನ ಹೊಟ್ಟೆ ತಣ್ಣಗಾಗೋದು. ಅಜ್ಜಿ ನೋಡು, ನೀನ್ ಏನೇ ಮಾತಾಡಿದ್ರು ನನ್ನ ಮನಸ್ಸು ಬದಲಾಗೋದಿಲ್ಲ, ಕರಗೋದು ಇಲ್ಲ. ನಿಮ್ಗೆಲ್ಲ ಕ್ಷಮೆನೂ ಸಿಗೋದಿಲ್ಲ. ಯಾಕೆ ಚಿನ್ನ ಡಲ್ ಆಗಿದ್ಯಾ? ಏನಾಯ್ತು? ಏನೂ ಇಲ್ಲ ಅಮರ್. ಏನೂ ಇಲ್ಲ, ಸುಳ್ಳು ಹೇಳ್ಬೇಡ ಚಿನ್ನ. ನಿನ್ ಮುಖ ಬಾಡೋಗಿದೆ, ನಿಜ ಹೇಳು. ಯಾರಾದ್ರೂ ಏನಾದ್ರು ಅಂದ್ರ? ಏನೂ ಇಲ್ಲ ಅಂತ ಹೇಳಿಲ್ವಾ ಅಮರ್? ಈಗೇನು ನನ್ ಖುಷಿ ಆಗಿದ್ರು ಬೇಜಾರಾಗಿದ್ರು ನಿಂಗೆ ಗೊತ್ತಾಗ್ಬಿಡುತ್ತಾ? ನಿಂಗೆ ಫೇಸ್ ರೀಡಿಂಗ್ ಬರುತ್ತಾ? ನನ್ನ ಎಕ್ಸ್ಪ್ರೆಷನ್ ಅಲ್ಲೇ ನಾನು ಖುಷಿ ಆಗಿದ್ದೀನ ಬೇಜಾರಾಗಿದ್ದೀನ ಅಂತ ಕಂಡಿಡಿಯೋಷ್ಟು ಬ್ರಿಲಿಯಂಟಾ ನೀನು? ಸಮಾಧಾನ ಚಿನ್ನ, ಸಮಾಧಾನ. ಯಾಕೆ ಹಿಂಗ್ ರೈಸ್ ಆಗ್ತಿದ್ಯಾ ಚಿನ್ನ? ನೀನ್ ಹಿಂಗೆಲ್ಲ ಕೋಪ ಮಾಡ್ಕೊಡ್ರೆ ಓದಿರೋದು ತಲೆಯಿಂದ ಪುರ್ರ ಅಂತ ಆರೋಗ್ಬಿಡುತ್ತೆ. ಆಮೇಲೆ ಎಕ್ಸಾಮಲ್ಲಿ ಫೇಲ್ ಆಗ್ಬಿಡ್ತೀಯ. ಸರಿ ಆಯ್ತು, ಕೂಲ್. ಇವಾಗೇನು, ಒಂದ್ ಐಸ್ ಕ್ರೀಮ್ ತಂದ್ಕೊಳ್ಳ? ಕೂಲ್ ಆಗ್ತೀಯಾ? ಅಮರ್ ನಂಗೇನು ಬೇಡ ಪ್ಲೀಸ್. ಚಿನ್ನ, ನೀನು ಬೇಡ ಅಂತಿದ್ಯಾ ಅಂತಂದ್ರೆ ನಿನಗೆ 2 ಐಸ್ ಕ್ರೀಮ್ ಬೇಕು ಅಂತ ಅಲ್ವಾ? ನಮ್ ಡಾರ್ಲಿಂಗ್ ಮನ್ಸ್ ನನಗೆ ಗೊತ್ತಿಲ್ವಾ? ಬಂದೇ ಇರು. ಮೊದ್ಲೇ ತಲೆ ಸಿಡಿತಿದೆ, ಇವನ್ ಬೇರೆ. ಈ ಅಜ್ಜಿ ಬೇರೆ ಯಾಕೆ ಹಿಂಗ್ ಬಿಹೇವ್ ಮಾಡ್ತಿದ್ದಾರೆ? ತಗೋ. ಅಲ್ಲ, ನಮ್ ಡಾರ್ಲಿಂಗ್ ಮುಖದಲ್ಲಿ ನಗು ಹಂಗೆ ಮೂಡ್ಬಿಡ್ತು. ಸರಿಯಾಗಿ ತರ್ಲೇ ಅಲ್ವಾ ನೀನು? ಈಗ ಹೇಳ್ಬೋದಲ್ವಾ ಮೇಡಮ್, ಏನಾಯ್ತು? ಮನೇಲಿ ನಡೀತಿರೋದೆಲ್ಲ ನೋಡಿ ಬೇಜಾರಾಯ್ತು ಅಮರ್. ಅಂದ್ರೆ ಪ್ಲೀಸ್ ಮತ್ತೆ ಅದೇ ವಿಷಯ ಮಾತಾಡಕ್ ನನಗಿಷ್ಟ ಇಲ್ಲ. ಐಸ್ ಕ್ರೀಮ್ ತಿನ್ನೋ, ಕರ್ಗೋಗುತ್ತೆ. ಅಜ್ಜಿ, ನೀವ ಹಿಂಗ್ ಮಾತಾಡ್ತಿರೋದು? ನಾನ್ ನಿಮ್ಮನ್ನ ಕಣ್ಣಾರೆ ನೋಡ್ತಿರೋದು ಯಾರು ಅಂತ ಅನ್ಕೊಂಡಿದ್ದೆ ಅಜ್ಜಿ. ನನ್ನ ಯಾರೇ ಕೈ ಬಿಟ್ರು ನೀವು ನನ್ನ ಜೊತೆಗಿರ್ತೀರಾ ಅಂತ ನಂಬಿದ್ದೆ.
ಆದ್ರೆ ಇವತ್ತು ನೀವೇ ನನ್ನ ಹಾಳಾಗೋಗ್ಲಿ, ನೋವು ಪಡ್ಲಿ, ಕಣ್ಣೀರ್ ಸುರಿಸ್ಲಿ ಅನ್ನಕ್ಕೆ ಸುಖವಾಗಿರ್ಲಿ ಅಂತ ನೀವೇ ಅರಿಸಿ ಇವತ್ತು ಎಲ್ಲ ಸುಖನೂ ನೀವೇ ಕಿತ್ಕೊತಿದ್ದೀರಲ್ಲ ಅಜ್ಜಿ. ನಾನ್ ಕಷ್ಟಪಡೋದ್ರಿಂದ ನಿಮಗ್ ಸಮಾಧಾನ ಆಯ್ತೈತೆ ಅನ್ನೋದಾದ್ರೆ ಪರವಾಗಿಲ್ಲ ಅಜ್ಜಿ, ನಾನ್ ಕಷ್ಟಪಡ್ತೀನಿ. ಆದ್ರೆ ಒಂದು ಮಾತ್ರ ಸತ್ಯ, ನನ್ ಗಂಡ ತಾತ ಇನ್ನ ಕೊಂದಿಲ್ಲ ಅಜ್ಜಿ. ಈ ದಿಟ ಇವತ್ತಲ್ಲ ಅಂದ್ರು ಮುಂದಕ್ಕೊಂದಿನ ನಿಮ್ಗೆ ಗೊತ್ತಾಗೇ ಐತೈತೆ. ಅವಾಗ ನೀವು ಪಶ್ಚಾತ್ತಾಪ ಪಡ್ತೀರಾ, ನಾನ್ ತಪ್ಪು ಮಾಡ್ದೆ ಅಂತ ಕೊರಗ್ತೀರಾ ಅಜ್ಜಿ. ಈ ಮಾತ್ ಮಾತ್ರ ದಿಟ್ಟ. ನೋಡು, ನಿನ್ ಕಣ್ಣೀರ್ ಹಾಕಿ ನನ್ನ ಮರಳು ಮಾಡಕ್ ನೋಡ್ಬೇಡ. ಅದ್ಯಾವುದೂ ಇಲ್ಲಿ ನಡೆಯಲ್ಲ, ತಿಳ್ಕೊ. ಮೊದಲಿನಿಂದ ಹೋಗಾಚೆ, ಹೋಗಾಚೆ. ರಕ್ಷಣಾ, ಬಾ ಒಳಗೆ. ಅಮರ್, ಅಮ್ಮ ಕರಿತಿದ್ದಾರೆ, ನಾನು ಹೋಗ್ತೀನಿ. ನಿಮ್ಮತ್ತೆ ಅತ್ತಿಗೆಗೇನಾದ್ರೂ ಹೇಳಿ ಈ ಮನೆ ಕಡೆ ಬರ್ದೇ ಇರೋ ಥರ ಮಾಡ್ಬಿಟ್ರೆ? ಗಾಡ್, ಆ ಕಮಲಿ ಬಂದು ಆ ಎಮೋಷನಲ್ ಡ್ರಾಮಾ ಮಾಡುವಾಗ ಸ್ವಲ್ಪ ಹೆದರ್ಬಿಟ್ಟೆ. ಇಷ್ಟು ದಿನ ಅಜ್ಜಿ ನನ್ನ ಫೇವರ್ ಆಗಿ ಅವಳನ್ನ ದ್ವೇಷಿಸ್ತಿದ್ರು, ಬಟ್ ಇವಾಗ ಕರ್ಗೋಗಿ ಅವಳ ಪಾರ್ಟಿಗೆ ಸೇರ್ಕೊಂಡ್ಬಿಟ್ರೆ ಅಂತ. ಬಟ್ ಥ್ಯಾಂಕ್ ಗಾಡ್, ಪರವಾಗಿಲ್ಲ, ಆ ಮುದುಕಿ ಕಮಲಿನ ದೂರಾನೇ ಇಟ್ಟಿದ್ದಾಳೆ. ಎಸ್, ಇದೇ ನನಗೂ ಬೇಕಾಗಿರೋದು. ಲೋ ಮುದುಕ, ನಿನ್ ಮೇಲೆ ಹೋಗಿದ್ದೇ ಹೋಗಿದ್ದು ಈಗ ಎಲ್ಲ ನನ್ನ ಫೇವರಲ್ಲಿ ನಡೀತಿದೆ. ನಿನ್ ಹೆಂಡತಿ ಈಗ ಆಡ್ತಿರೋದು ನಂಗೆ ಎಷ್ಟು ಹೆಲ್ಪ್ ಆಗ್ತಿದೆ ಅಂದ್ರೆ, ಫೈನಲಿ ಆ ಕೆಸ್ರಿನ್ ಕಮಲಿ ಕಣ್ಣೀರು ಈಗ ವರ್ಕ್ ಆಗಲ್ಲ.